ನಿನ್ನೆಯಿಂದ ಆಗ್ತಿರುವಂಥ ಬೆಳವಣಿಗೆಗಳು ಬದಲಾವಣೆಗಳನ್ನು ನೋಡ್ತಾ ಇದ್ದೀವಿ. ನಿನ್ನೆ ಡಿ ಕೆ ಶಿವಕುಮಾರ್ KPCC ಕಚೇರಿಯಲ್ಲಿ ಆಡಿದಂಥ ಮಾತುಗಳಿದೆಯಲ್ಲ, ಮಾಡಿರುವಂಥ ಘೋಷಣೆಗಳಿದೆಯಲ್ಲ, ಅದು ಅಂದರೆ ಈ ಹೆಜ್ಜೆ ಸಾಮಾನ್ಯವಾದಂಥ ಹೆಜ್ಜೆ ಇಡೋದೇ ಇಲ್ಲ, ನಾವು ಗೆದ್ದೇ ಗೆಲ್ತೀವಿ ಅನ್ನುವಂಥ ವಿಶ್ವಾಸ ಅವರಲ್ಲಿ ಕಾಣ್ತಾ ಇತ್ತು. ಇನ್ನು KPCC ಅಧ್ಯಕ್ಷರು ಹರಿಪ್ರಸಾದ್ ಇವತ್ತಾಡಿರುವಂಥ ಮಾತಿದೆಯಲ್ಲ, ಅದು ಭಾಳ ಖಡಕ್ಕಾಗಿ ಅವ್ರು ಹೇಳಿದ್ದಾರೆ. ಯಾರಿಗೆ ಅಧಿಕಾರ ಬೇಕು ಅವರು ಡಿ ಕೆ ಶಿವಕುಮಾರ್ ಜೊತೆಗೆ ಹೋಗಿ, ಆದರೆ ಪಕ್ಷ ಬೆಳೆಸಬೇಕು ಅನ್ನುವಂಥ ಇಚ್ಛೆ ಇರುವಂಥವರು ನಮ್ಮ ಜೊತೆಗೆ ಬನ್ನಿ. ನೇರವಾದಂಥ ಸಂದೇಶ. ಅಧಿಕಾರ ವಹಿಸಿಕೊಳ್ಳೋ ಮೊದಲೇನೇ BK ಹರಿಪ್ರಸಾದ್ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸಿದ್ದಾರೆ. ಸಂಘಟನೆ ಮತ್ತು ಸರ್ಕಾರ ಅದನ್ನು ಹಂಚಿಕೊಂಡು ಮುಂದಕ್ಕೆ ಹೋಗೋಣ. ನಾನು ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಭರವಸೆ ಕೊಡ್ತಾ ಇದ್ದೀನಿ, ಏನೇ ಕಷ್ಟ ಬಂದರೂ ಕೂಡ ನಾನು ನಿಮ್ಮ ಜೊತೆಗೆ ಇರ್ತೀನಿ, ಏನೇ ತೊಂದರೆ ಆದರೂ ಕೂಡ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ BK ಹರಿಪ್ರಸಾದ್ ನೇರವಾದಂಥ ಸಂದೇಶವನ್ನು ರವಾನಿಸಿದ್ದಾರೆ ಕಾರ್ಯಕರ್ತರಿಗೆ. ಅಧಿಕಾರ ಬೇಕು, ಯಾರು ಸರ್ಕಾರದಲ್ಲಿ ಬೇರೆ ಬೇರೆ ಕೆಲಸ ಮಾಡಿದ್ದೀರಿ ನೀವೆಲ್ಲರೂ ಸಹ, ಯಾಕಂದರೆ ನಮ್ಮ ಹೋರಾಟ ಮಾಡ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರು ಹೋರಾಟ ಮಾಡ್ತಾ ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಾಡ್ತಾ ಇದ್ದಾರೆ, ಸೋನಿಯಾ ಗಾಂಧಿ ಅವರು ಮಾಡ್ತಾ ಇದ್ದಾರೆ, ಪ್ರಿಯಾಂಕಾ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ನಮ್ಮ ಹೋರಾಟವನ್ನು ಅವ್ರು ಮಾಡುವಾಗ ಅವ್ರಿಗೆ ನಾವು ಶಕ್ತಿ ತುಂಬಬೇಕಾದ್ರೆ ನಾವು ಸಹ ರಸ್ತೆಗಿಳಿದು ಹೋರಾಟ ಮಾಡಬೇಕು. ಯಾರ್ಯಾರಿಗೆ ಅಧಿಕಾರ ಬೇಕು, ಸ್ಥಾನಮಾನ ಬೇಕು, ಅವರೆಲ್ಲ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಹೋಗಿ, ಯಾರು ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿ ಬೆಳೆಸಬೇಕು, ಸೋನಿಯಾ ಗಾಂಧಿ ಅವರ ಕೈ ಬಲಪಡಿಸಬೇಕು, ಖರ್ಗೆ ಅವರ ಕೈ ಬಲಪಡಿಸಬೇಕು, ಅವರೆಲ್ಲರೂ ಸಹ ನನ್ನ ಜೊತೆ ಬನ್ನಿ ಅಂತ ಇಷ್ಟೇ ನಾನು ಹೇಳೋದೇ ವಿನಃ ಇದರಲ್ಲಿ ಯಾವುದೇ ಬಣ್ಣ ಇಲ್ಲ. ಇದರಲ್ಲಿ ಇರ್ತಕ್ಕಂಥದ್ದು ಸಂಘಟನೆಯ ಮತ್ತು ಸರ್ಕಾರದ ಈ ಎರಡನ್ನೂ ಸಹ ಹಂಚಿಕೊಂಡು ಮುಂದೆ ಹೋಗ್ತಾ ಇರ್ತೀವಿ. ಯಾರು ಸರ್ಕಾರದಲ್ಲಿ ಬೇರೆ ಬೇರೆ ಕೆಲಸ ಮಾಡಿದ್ದೀರಿ ನೀವೆಲ್ಲರೂ ಸಹ, ಯಾಕಂದರೆ ನಮ್ಮ ಹೋರಾಟ ಮಾಡ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರು ಹೋರಾಟ ಮಾಡ್ತಾ ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಾಡ್ತಾ ಇದ್ದಾರೆ, ಸೋನಿಯಾ ಗಾಂಧಿ ಅವರು ಮಾಡ್ತಾ ಇದ್ದಾರೆ, ಪ್ರಿಯಾಂಕಾ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ನಮ್ಮ ಹೋರಾಟವನ್ನು ಅವ್ರು ಮಾಡುವಾಗ ಅವ್ರಿಗೆ ನಾವು ಶಕ್ತಿ ತುಂಬಬೇಕಾದ್ರೆ ನಾವು ಸಹ ರಸ್ತೆಗಿಳಿದು ಹೋರಾಟ ಮಾಡಬೇಕು. ಯಾರ್ಯಾರಿಗೆ ಅಧಿಕಾರ ಬೇಕು, ಸ್ಥಾನಮಾನ ಬೇಕು, ಅವರೆಲ್ಲ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಹೋಗಿ, ಯಾರು ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿ ಬೆಳೆಸಬೇಕು, ಸೋನಿಯಾ ಗಾಂಧಿ ಅವರ ಕೈ ಬಲಪಡಿಸಬೇಕು, ಖರ್ಗೆ ಅವರ ಕೈ ಬಲಪಡಿಸಬೇಕು, ಅವರೆಲ್ಲರೂ ಸಹ ನನ್ನ ಜೊತೆ ಬನ್ನಿ ಅಂತ ಇಷ್ಟೇ ನಾನು ಹೇಳೋದೇ ವಿನಃ ಇದರಲ್ಲಿ ಯಾವುದೇ ಬಣ್ಣ ಇಲ್ಲ. ಇದರಲ್ಲಿ ಇರ್ತಕ್ಕಂಥದ್ದು ಸಂಘಟನೆಯ ಮತ್ತು ಸರ್ಕಾರದ ಈ ಎರಡನ್ನೂ ಸಹ ಹಂಚಿಕೊಂಡು ಮುಂದೆ ಹೋಗ್ತಾ ಇರ್ತೀವಿ. ಇನ್ನು BK ಹರಿಪ್ರಸಾದ್ ಅವರಿಗೆ KPCC ಪಟ್ಟ ಕಟ್ಟಿರೋದಕ್ಕೆ ಸಂಬಂಧಪಟ್ಟಂಗೆ ನಾಯಕರುಗಳು ಕೆಲವರು ಸಂತೋಷವನ್ನು ಹಂಚಿಕೊಂಡಿದ್ದಾರೆ. ಇವರು ನೇರ ನುಡಿಯ ನಾಯಕರು, ನಿಷ್ಠುರವಾದಿಗಳು, ಪಕ್ಷ ಸಂಘಟಕ ಅಂತ ಹಾಡಿ ಹೋಗಲಿದ್ದಾರೆ. ಬನ್ನಿ ಯಾವ್ಯಾವ ನಾಯಕರು ಏನೇನು ಮಾತಾಡಿದ್ದಾರೆ ತೋರಿಸ್ತೀವಿ. ಹರಿಪ್ರಸಾದ್ ಅವರು ಕೇಂದ್ರದಲ್ಲಿ AICCಯಲ್ಲಿ ಇವತ್ತು ಸಹ ಪ್ರಧಾನ ಕಾರ್ಯದರ್ಶಿಯಾಗಿ ಅನೇಕ ರಾಜ್ಯಗಳಲ್ಲಿ ಸೇವೆ ಮಾಡಿದಂಥವರು ಮತ್ತು NSY ಆಮೇಲೆ ನಿಮ್ಮ ಎಲ್ಲ ಇದರಿಂದ ಅಂಗಗಳಿಂದ ಬಂದಂಥವರು. ಅವರಿಗೆ ಸಾಕಷ್ಟು ಅನುಭವ ಇದೆ, ಸಾಮರ್ಥ್ಯ ಇದೆ. KPCC ಆರ್ಗನೈಸೇಷನ್ನಲ್ಲಿ ಇವತ್ತು ಸಹ ಅವ್ರಿಗೆ ಹಿಡಿತನ ಕೂಡ ಇದೆ ಮತ್ತು ಗಟ್ಟಿಯಾದ ಧ್ವನಿ ಇದೆ, ಸಿದ್ಧಾಂತ ಇದೆ. ಕೋಮುವಾದಿಗಳ ವಿರುದ್ಧ ಹೋರಾಟ ಮಾಡುವಂಥ ಅವ್ರ ನಿಲುವು ಭಾಳ ಬದ್ಧವಾಗಿದೆ. ಹೀಗಾಗಿ ಅವರು ಸಮರ್ಥವಾಗಿ ಇವತ್ತೊಂದು ಸಹ ಈ KPCC ಅಧ್ಯಕ್ಷರಾಗಿ ಆಗ್ತಾರೆ. ನಿಶ್ಚಿತವಾಗಿಯೂ ಆಗುತ್ತೆ. ಸಿದ್ದರಾಮಯ್ಯ ಅವ್ರ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ KPCC ಅಧ್ಯಕ್ಷ ಹರಿಪ್ರಸಾದ್ ಅವರು, ನಾವು ಪರಮೇಶ್ವರ್ ಅವರು, ನಾವು ಎಲ್ಲರೂ ಕೂಡ ಕೆಲಸ ಮಾಡ್ತೀವಿ. ಮುಂದಿನ ಚುನಾವಣೆಯಲ್ಲಿ ನಿಶ್ಚಿತವಾಗಿಯೂ ಕೂಡ ನಾವು 136 ಸೀಟ್ ಏನಿದ್ದೀವಿ, 150 ಸೀಟ್ ಪಡೆದುಕೊಳ್ಳಲಿಕ್ಕೆ ನಾವು ಯಶಸ್ವಿ ಆಗ್ತೀವಿ. ಅದ್ರ ಜೊತೆಗೆ 29ರ ಚುನಾವಣೆ ಏನಿದೆ ಅದಕ್ಕಿಂತ ಮುಂಚೆ ಚುನಾವಣೆ ಬರ್ಬೋದು, ರಾಹುಲ್ ಗಾಂಧಿ ಅವರು ಹೇಳಿದಂಗೆ. ಯಾಕಂದರೆ ಆರ್ಥಿಕ ಪರಿಸ್ಥಿತಿ ಇಷ್ಟು ಬಿಗಡಾಯಿಸಿದೆ, ಇವತ್ತು ಸಹ ಹಾಹಾಕಾರ ಉಂಟಾಗ್ತದೆ. ಇವತ್ತು ಸಹ ಈ ದೇಶದಲ್ಲಿ ಆಗಬಾರ್ದಂತೂ ನಮ್ಮ ಆಶಯ ಇದೆ. ದೇಶ ಸಂಕಷ್ಟಕ್ಕೆ ಸಿಗಬೇಕು, ಯಾಕಂದ್ರೆ ದೇಶ ಮೊದಲು, ಆಮೇಲೆ ಪಕ್ಷ. ಆದರೆ ಆ ರೀತಿಗೆ ಅಧೋಗತಿಗೆ ಇವತ್ತು ರುಸುರು ಒಯ್ದಿದ್ದಾರೆ. 2029ರ ಚುನಾವಣೆ ನಾವು ಕರ್ನಾಟಕದಲ್ಲಿ ನಾವು ಕನಿಷ್ಠ ಪಕ್ಷ 20 ಸೀಟ್ಗಳನ್ನ ನಾವು ಪಡ್ಕೊಳ್ತೀವಿ. ಸುಮಾರು 6 ವರ್ಷಗಳ ಕಾಲ ಶಿವಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರಾಗಿದ್ದರು. ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಅವರ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ BK ಹರಿಪ್ರಸಾದ್ ಅವರು ನೇಮಕ ಆಗಿದ್ದಾರೆ. ಹರಿಪ್ರಸಾದ್ ಅವರು ನಾವು ಎಲ್ಲ ಕಾಲೇಜು ದಿನಗಳಿಂದಲೂ ಕೂಡ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. 73ರಲ್ಲಿ ನಾನು ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಸೆಕ್ರೆಟರಿ ಆಗಿದ್ದಾಗ ಅವರು ಶೇಹಾದ್ರಿಪಂ ಕಾಲೇಜ್ ಅಧ್ಯಕ್ಷರಾಗಿದ್ದರು. ಇಬ್ಬರು NSAಯಲ್ಲಿದ್ವಿ. ಆಮೇಲೆ ಯೂತ್ ಕಾಂಗ್ರೆಸ್ಸು, ಆಮೇಲೆ ಅವರು ರಾಷ್ಟ್ರ ಮಟ್ಟಕ್ಕೆ ಹೋಗಿದ್ರು. ಅಲ್ಲಿ
ರಾಜ್ಯಸಭಾ ಸ್ಥಾನದ ಜೊತೆಗೆ ದೇಶದ ಯಾವ ಭಾಗದಲ್ಲಿ AICC ಕೆಲಸ ಕೊಡುತ್ತೋ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ದೇಶದ ಬಹುತೇಕ ರಾಜ್ಯಗಳಲ್ಲಿ ಕೆಲಸ ಮಾಡಿದರು. ಇತ್ತೀಚೆಗೆ ವಿಧಾನ ಪರಿಷತ್ಗೂ ಬಂದು ವಿಪಕ್ಷದ ನಾಯಕರಾಗಿದ್ದರು. ಮತ್ತು ಈಗ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ಅವರು ನೇರ ನಡೆ ಮತ್ತು ನಿಷ್ಠುರವಾದಿ, ಪಕ್ಷದ ಸಂಘಟನೆಗೆ ಹೆಚ್ಚು ಒತ್ತು ಮೊದಲಿಂದಲೂ ಕೊಟ್ಕೊಂಡ್ಬರ್ತಾ ಇದ್ದಾರೆ, ಈಗಲೂ ಕೊಡ್ತಾರೆ, ಮುಂದಕ್ಕೂ ಕೊಡ್ತಾರೆ. ಅವರ ನಾಯಕತ್ವದಲ್ಲಿ ಪಕ್ಷ ಬಲವಾಗಿ ಬೆಳಿಬೇಕು, ಬೆಳೆಸ್ತಾರೆ ಅನ್ನೋ ವಿಶ್ವಾಸ ನನಗಂತೂ ಇದೆ. ನೋಡಿ, BK ಹರಿಪ್ರಸಾದ್ ಅವರು ಸೇವಾದಳದಿಂದ NSU ಇಂದ ಸೇವಾದಳದಿಂದ ಬಂದಂಥ ಒಬ್ಬ ಕಟ್ಟಾಳು ಕಾಂಗ್ರೆಸ್. ಅವರ ಐಡಿಯಾಲಜಿ ಕಂಪ್ಲೀಟ್ಲಿ ಎಂಟ್ರೆನ್ಸ್ಡ್ ಇನ್ ಕಾಂಗ್ರೆಸ್ ಐಡಿಯಾಲಜಿ. ಆಮೇಲೆ ಅವರು ಹಲವಾರು ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಂದ ಹಿಡ್ಕೊಂಡು ಇವತ್ತು AICC ಜನರಲ್ ಸೆಕ್ರೆಟರಿ, ಅವರ ಗುಜರಾತಿಂದ ಹಿಡ್ಕೊಂಡು ಅಸ್ಸಾಂ ತನಕ ಅವ್ರದ್ದು ಎಕ್ಸ್ಪೀರಿಯನ್ಸ್ ಇದೆ. ಹರಿಯಾಣದಿಂದ ಹಿಡ್ಕೊಂಡು ಕರ್ನಾಟಕ ತನಕ ಅವರ ಎಕ್ಸ್ಪೀರಿಯನ್ಸ್ ಇದೆ. ಖಂಡಿತವಾಗೂ ಅವರ ಒಂದು ಅನುಭವಗಳೇನಿದೆ ನಮ್ಮ ರಾಜ್ಯಕ್ಕೆ ಉಪಯೋಗ ಆಗುತ್ತೆ, ನಮ್ಮ ಸಂಘಟನೆಗೆ ಉಪಯೋಗ ಆಗುತ್ತೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಿನ್ನೆ ಮುಖ್ಯಮಂತ್ರಿಗಳು ಮಾತನಾಡಿರುವಂಥ ಮಾತುಗಳನ್ನು ಕೇಳಿದ್ವಿ. KPCC ಕಚೇರಿನಲ್ಲಿ ಅವ್ರು ಆಡಿರುವಂಥ ಮಾತುಗಳಿದೆಯಲ್ಲ, ಅವ್ರು ಮಾಡಿರುವಂಥ ಘೋಷಣೆಗಳಿದೆಯಲ್ಲ, ಅವರ ಮನಸ್ಸಲ್ಲಿ ಏನೋ ಇದೆ ಅನ್ನೋದು ತುಂಬ ಸ್ಪಷ್ಟವಾದಂಥ ಸಂದೇಶ. ಜೊತೆಗೆ ಅವ್ರು ಹೇಳಿದ್ರು, ಎಲ್ಲವನ್ನೂ ಕೂಡ ಒಂದೇ ದಿವಸ ಹೇಳೋಕ್ಕಾಗಲ್ಲ, ಎಲ್ಲವನ್ನೂ ಕೂಡ ಒಂದೇ ಸರಿಗೆ ಅರಗಿಸ್ಕೊಳ್ಳೋಕ್ಕಾಗಲ್ಲ, ನಾನು ಹಂತ ಹಂತವಾಗಿ ಬಿಡ್ತೀನಿ ಅಂತ. ಅವರ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಅವರು ಈ ಕಾನ್ಸಂಟ್ರೇಟ್ ಮಾಡ್ತಾ ಇರುವಂಥದ್ದು 2 ವರ್ಷಕ್ಕಲ್ಲ, ಮುಂದಿನ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಅನ್ನುವಂಥದ್ದು ತುಂಬ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಅದು ಅವ್ರು ಕೊಟ್ಟಿರುವಂಥ ಸಂದೇಶ. ಇನ್ನು ಇವತ್ತು KPCC ಅಧ್ಯಕ್ಷರು ಇನ್ನೂ ಪಟ್ಟ ವಹಿಸ್ಕೊಂಡಿಲ್ಲ, ಈಗಲೇ ಅವ್ರು ಆಡಿರುವಂಥ ಮಾತುಗಳಿದೆಯಲ್ಲ, ಅದು ನೋಡಿ, ಯಾರ್ಯಾರಿಗೆ ಅಧಿಕಾರ ಬೇಕು ಅನ್ನುವಂಥದ್ದು DK ಶಿವಕುಮಾರ್ ಅವ್ರ ಜೊತೆಗೆ ಹೋಗಿ, ಯಾರು ನಿಜಕ್ಕೂ ಪಕ್ಷ ಸಂಘಟಿಸ್ತೀರಿ, ಪಕ್ಷವನ್ನು ಕಟ್ತೀರಿ, ಅವರು ನಮ್ಮ ಜೊತೆಗಿರಿ ಅನ್ನುವಂಥ ಮಾತುಗಳು ಅವರೂ ಕೂಡ, ಅವ್ರ ಮನಸ್ಸಲ್ಲೂ ಕೂಡ ಸಾಕಷ್ಟು ಸಂಗತಿಗಳಿದೆ. ಯಾಕಂದರೆ DK ಶಿವಕುಮಾರ್ ಕೂಡ ಅವರು ಈ ಕನವರಿಕೆ ಇದನ್ನು ಹಾತೊರೆದು ಈ ರೀತಿ ಅಧಿಕಾರಕ್ಕೆ ಬಂದಿರೋದು. ಇವರು ಕೂಡ ಅಷ್ಟೇನೆ ಎಲ್ಲೋ ಒಂದು ಕಡೆಗೆ ವಿಧಾನ ಪರಿಷತ್ ನಾಯಕರಾದರು, ಮಂತ್ರಿ ಸ್ಥಾನ ಸಿಗಲಿಲ್ಲ, ಅವಾಗ ಅಸಮಾಧಾನಗೊಂಡಿದ್ದರು. ಇನ್ನೇನು ಮುಗದೇ ಹೋಯ್ತಾ ಅನ್ನುವಂಥ ಸಂದರ್ಭದಲ್ಲಿ ಸಿಕ್ಕಿರುವಂಥ ಅದ್ಭುತ ಅವಕಾಶ. ಹೀಗಾಗಿ ಅದನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೋಬೇಕು ಅನ್ನುವಂಥ ಇರಾದೆ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ಏನಂತೀರಿ? ಹೌದು ರಂಗನಾಥ್, DK ಅವರ ಸರ್ಕಾರ, BK ಅವರ ಪಕ್ಷ ಇನ್ನು 2 ವರ್ಷ ಹೇಗೆ ನಡ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ಇದೊಂದು ಸ್ಯಾಂಪಲ್ ಅಂತ ಅನಿಸುತ್ತೆ. ಅಷ್ಟು ಸುಲಭವಾಗಿ DK ಶಿವಕುಮಾರ್ ಅವರು ಪಕ್ಷದ ಹಿಡಿತವನ್ನು ಕೈ ಬಿಡ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ನಿಜ, ನೀವು ಹೇಳಿದಾಗೆ ಅವರ ಗುರಿ ಈ 2 ವರ್ಷದ ಆಡಳಿತ ಅಲ್ಲ, ಮುಂದಿನ 5 ವರ್ಷದ 2028ರಿಂದ ಅವರು 5 ವರ್ಷ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಲೆಕ್ಕಾಚಾರವನ್ನು ಇಟ್ಕೊಂಡಿದ್ದಾರೆ. ಈ ಕಾರಣಕ್ಕೋಸ್ಕರ ಅಷ್ಟು ಸುಲಭವಾಗಿ ಅವರು ಕೇವಲ ವಿಧಾನಸೌಧದ 3ನೇ ಮಹಡಿಗೆ DK ಶಿವಕುಮಾರ್ ಸೀಮಿತ ಆಗೋರಲ್ಲ. ಅವರು ಖಂಡಿತವಾಗಿಯೂ ಕೂಡ ಪಕ್ಷದ ಬಾವುಟವನ್ನು ಹಿಡಿದುಕೊಂಡು KPCCಗೆ ಹೋಗ್ತಾರೆ. KPCCಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಕೂತಂತಹ BK ಹರಿಪ್ರಸಾದ್ ಅವರು ಮತ್ತು DK ಶಿವಕುಮಾರ್ ಇಬ್ಬರ ಕಾಂಬಿನೇಷನ್ ಮತ್ತು ಕೆಮಿಸ್ಟ್ರಿ ಹೇಗೆ ವರ್ಕ್ ಆಗುತ್ತೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು BK ಹರಿಪ್ರಸಾದ್ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ ಏನಿದೆ, ಇದು ಅವರು ಸೈದ್ಧಾಂತಿಕ ಬದ್ಧತೆಯಿಂದ ಕೊಟ್ಟಿರಬಹುದು, ಆದರೆ ಇದನ್ನು ಅರಗಿಸ್ಕೊಳ್ಳೋದಕ್ಕೆ ಬಹಳಷ್ಟು ಜನರಿಗೆ ಸಾಧ್ಯ ಆಗೋದಿಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಅಧಿಕಾರ ಇಲ್ಲದೇ ಕೇವಲ ಪಕ್ಷ ಸಂಘಟನೆ ಮಾಡಿ ಅಂತಂದರೆ ಯಾರೂ ಕೂಡ ಸಿದ್ಧರಿಲ್ಲ. ಕಳೆದ 3 ವರ್ಷಗಳಲ್ಲಿ ಅಧಿಕಾರ ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಬೇಸರಗೊಂಡಿರುವಂಥ ಕಾರ್ಯಕರ್ತರ ಸಂಖ್ಯೆ ದೊಡ್ಡದಾಗಿದೆ. ಇನ್ನೂ 2 ವರ್ಷ ನೀವು ಸಂಘಟನೆ ಮಾಡಿ ಅನ್ನುವಂಥ ಮಾತನ್ನು ಹೇಳಿದ್ರೆ ಅದನ್ನು ಅಷ್ಟು ಬೇಗವಾಗಿ ಡೈಜೆಸ್ಟ್ ಮಾಡ್ಕೊಳ್ಳುವಂಥ ಶಕ್ತಿ ಕಾರ್ಯಕರ್ತರಿಗೆ ಇದೆಯಾ ಅನ್ನುವಂಥದ್ದು ಮೊದಲನೇ ಪ್ರಶ್ನೆ. ಮತ್ತು ಡ್ಯಾರಿಂಗ್ ಆ್ಯಂಡ್ ಡೇಶಿಂಗ್ ನೇಚರ್ ಇಬ್ಬರದು ಕೂಡ, DK ಶಿವಕುಮಾರ್ ಮತ್ತು BK ಹರಿಪ್ರಸಾದ್ ಇಬ್ಬರೂ ಕೂಡ ಕೆಳಹಂತದ ರಾಜಕಾರಣವನ್ನು ಮಾಡಿಕೊಂಡು ದೆಹಲಿ ಮಟ್ಟದ ರಾಜಕಾರಣದ ತನಕ ತಲುಪಿದಂಥವ್ರು. BK ಹರಿಪ್ರಸಾದ್ ಅವರು ಕೂಡ ಅಷ್ಟು ಸುಲಭವಾಗಿ ಎಲ್ಲ ಹಿಡಿತವನ್ನು ಬಿಟ್ಕೊಡೋದಿಲ್ಲ, ಬಗ್ಗೋದು ಇಲ್ಲ. ಈಗ DK ಶಿವಕುಮಾರ್ ಅವರ ನೇಚರ್ ಕೂಡ ಅದೇ ರೀತಿ ಕಂಡು ಬರ್ತಾ ಇದೆ. ಈ ಕಾರಣಕ್ಕೋಸ್ಕರ BK ಹರಿಪ್ರಸಾದ್ ಅವರು ಹೇಳಿರುವಂಥ ಮಾತು, ಯಾರಿಗೆ ಆಡಳಿತ ಬೇಕು ಅಥವಾ ಸ್ಥಾನಮಾನಗಳು ಬೇಕು ಅಂಥವರು DK ಶಿವಕುಮಾರ್ ಅವ್ರ ಜೊತೆ ಹೋಗಿ ಪಕ್ಷ ಸಂಘಟನೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವ್ರನ್ನ ಬಲಪಡಿಸಬೇಕು ಅಂತ ಯಾರಿಗೆ ಇರಾದೆ ಇದೆ ಅವರು ನನ್ನ ಜೊತೆಗೆ ಬನ್ನಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದರಲ್ಲಿ ಬಣ್ಣದ ಮಾತಿಲ್ಲ ಅನ್ನುವಂಥದ್ದನ್ನು ಕೂಡ ಅವರು ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಈಗ ಕಾಂಗ್ರೆಸ್ನಲ್ಲಿ ಇರುವಂತಹ ಸವಾಲು ಅದೇನೆ, ಇದು ಕೇವಲ ಮಾತಿಗೆ ಸೀಮಿತ ಆಗಬಾರ್ದು, ಅದು 2028ಕ್ಕೆ ಮತಗಳನ್ನಾಗಿ ಕನ್ವರ್ಟ್ ಮಾಡಬೇಕು ಅನ್ನುವಂಥದ್ದು. ಇಷ್ಟು ಡ್ಯಾಶಿಂಗ್ ಆದಂತಹ ನೇಚರ್ನ ಎಷ್ಟರ ಮಟ್ಟಿಗೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಯಾರ ಕೈಯಲ್ಲಿ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಪ್ರಮುಖವಂತ ವಿಚಾರ ಆಗುತ್ತೆ. ಮತ್ತು ಸೈದ್ಧಾಂತಿಕವಾಗಿ
ಪ್ರತಿಯೊಂದು ಹಂತದಲ್ಲೂ ಕೂಡ ಕೋಮುವಾದಿ ಶಕ್ತಿಗಳನ್ನ ಎದುರಿಸ್ತೀನಿ ಅನ್ನುವಂಥ ಮಾತನ್ನ ಬಿ ಕೆ ಹರಿಪ್ರಸಾದ್ ಅವರು ಹೇಳ್ತಾ ಇದ್ದಾರೆ ಮತ್ತು ವಿರೋಧ ಪಕ್ಷಗಳನ್ನ ಅವರು ಖಂಡಿತವಾಗಿಯೂ ಕೂಡ ಬಿಡೋದಿಲ್ಲ. ಈ ವಿಚಾರದಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಅವರ ಕಡೆಯಿಂದ ಆಗೋದಿಲ್ಲ. ಆದ್ರೆ ಇದು ಮತಗಳನ್ನಾಗಿ ಪರಿವರ್ತನೆ ಡೆವಲಪ್ಮೆಂಟ್ಗಳಾಗ್ತಿರುವಂತಹ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಿದ್ವಿ ಎಲ್ಲೋ ಒಂದ್ ಕಡೆಗೆ ಈ ವಿರುದ್ಧ ದಿಕ್ಕುಗಳನ್ನ ತುಂಬಾ ಉನ್ನತ ಸ್ಥಾನದಲ್ಲಿ ಕೂಡಿಸ್ತಾ ಇದ್ದಾರೆ ಅಂತ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರ ಮನಸ್ಥಿತಿ ತುಂಬಾ ಚೆನ್ನಾಗಿ ಗೊತ್ತು ನಿಮಗೆ. ಯಾಕಂದ್ರೆ ನೀವು ಫೀಲ್ಡಲ್ಲಿ ಓಡಾಡಿರುವಂಥವ್ರು, ನಾಯಕರ ಜೊತೆ ನಿರಂತರವಾಗಿ ಮಾತಾಡ್ತಿರುವಂಥವ್ರು. ಇನ್ನು ಹರಿಪ್ರಸಾದ್ ಅವರ ಮನಸ್ಥಿತಿನೂ ಕೂಡ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತು. ಅಂಥದ್ರಲ್ಲಿ ಎಲ್ಲೋ ಒಂದು ಕಡೆ ಏನು ಅಂದರೆ ಈ ವಿರುದ್ಧ ದಿಕ್ಕುಗಳು ಕೆಲಸ ಮಾಡಿದ್ರೆ ಏನಾಗ್ಬೋದು ಅನ್ನುವಂಥದ್ದು. ಒಂದೋ ಏನಾದರೂ ಇವರು ಒಟ್ಟಾಗಿ ಹೋಗಿಬಿಟ್ರೆ ಅದೊಂದು ಕ್ರಾಂತಿ ಆಗುತ್ತೆ, ಎಲ್ಲಾದರೂ ಸೆಟ್ ಆಗಲಿಲ್ಲ ಅಂತಂದರೆ ಎಡವಟ್ಟೇನೆ ಅನ್ನುವಂಥ ಮಾತಿತ್ತು. ಆದರೆ ಇವರಿಬ್ಬರಿಗೂ ಕೂಡ ತುಂಬ ಕ್ಲಾರಿಟಿ ಇದೆ ಅಂತ ಅನಿಸ್ತಾ ಇದೆ. ರಂಗನಾಥ್, ಇಬ್ಬರಿಗೂ ಕೂಡ ಕ್ಲಾರಿಟಿ ಇರೋದು ಅವರವರ ದಾರಿಯ ಬಗ್ಗೆ. ಆ ದಾರಿ ಒಂದೇ ದಾರಿ ಆಗ್ಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಬಯಸ್ತಾ ಇರುವಂತಹ ವಿಚಾರ. ಈ ಬಿ ಕೆ ಹರಿಪ್ರಸಾದ್ ಆಗಲಿ ಅಥವಾ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಇಬ್ರು ಕೂಡ ಯಾವುದೇ ಕಾರಣಕ್ಕೂ ನಿದ್ದೆಗೆಟ್ಟು ಕೆಲಸ ಮಾಡ್ತಾರೆ ನಿಜ. ಆದ್ರೆ ಅವರು ಒಂದೇ ದಾರಿಯಲ್ಲಿ ಆ ರೀತಿಯ ಕೆಲಸವನ್ನ ಮಾಡಿದ್ದೆ ಆದ್ರೆ ಕಾಂಗ್ರೆಸ್ಗೆ ಎಂ ಬಿ ಪಾಟೀಲ್ ಅವರು ಹೇಳಿದಾಗೆ 140 ಬರ್ಬೋದು ಅಥವಾ ಬಿಜೆಪಿ ಮತ್ತು JDSಗೆ ಅವಕಾಶಗಳ ಸಾಧ್ಯತೆ ಕಡಿಮೆ ಆಗ್ಬೋದು. ಆದ್ರೆ ಎಷ್ಟರ ಮಟ್ಟಿಗೆ ಆ ಕೆಮಿಸ್ಟ್ರಿ ಹೊಂದಾಣಿಕೆ ಆಗುತ್ತೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಸಿದ್ದರಾಮಯ್ಯನವರ ಜೊತೆಗೆ ಬಿ ಕೆ ಹರಿಪ್ರಸಾದ್ ಅವರು ಬಹಳ ಕ್ಲೋಸ್ ಆಗಿದ್ರು. ಆ ಸಂದರ್ಭದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಏನಾದರೂ ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಅಥವಾ ಸೈದ್ಧಾಂತಿಕವಾದಂಥ ಕಾಂಪ್ರಮೈಸ್ ಆಗ್ತಿದೆ ಅನ್ನುವಂಥ ರೀತಿಯ ವಾತಾವರಣ ಕಂಡು ಬಂದಂಥ ಸಂದರ್ಭದಲ್ಲಿ ಬಿ ಕೆ ಹರಿಪ್ರಸಾದ್ ಅವರು ಅದನ್ನು ಓಪನ್ ಆಗಿ ಬಹಿರಂಗವಾಗಿ ನೇರಾನೇರವಾಗಿ ಖಂಡಿಸಿದಂಥವ್ರು. ಡಿ ಕೆ ಶಿವಕುಮಾರ್ ಸದನದಲ್ಲಿ ನಿಂತು RSSನ ಗೀತೆಯನ್ನು ಹಾಡಿದಾಗ ಮೊದಲು ಕ್ಷಮೆ ಕೋರಿ ಅಂತ ಹೇಳಿದ್ದು ಇದೇ ಬಿ ಕೆ ಹರಿಪ್ರಸಾದ್ ಅವರು. ಹೀಗಾಗಿ ಮುಂದಿನ ದಿನಗಳು ಬಹಳ ಕಠಿಣವಾದಂಥ ದಿನಗಳಾಗಿರುತ್ತೆ. ಮುಂದಿನ ದಿನಗಳು ಕೆಮಿಸ್ಟ್ರಿಯ ವಿಚಾರದಲ್ಲಿ ಬಹಳ ಹೊಂದಾಣಿಕೆ ಬರಬೇಕಂತ ದಿನಗಳಾಗಿರುತ್ತೆ. ಮುಂದಿನ ದಿನಗಳು ಒಂದು ರೀತಿಯ ಒಗ್ಗೂಡಿ ಕೆಲಸ ಮಾಡಬೇಕಂತ ದಿನಗಳಾಗಿರುತ್ತೆ. ಬಿ ಕೆ ಹರಿಪ್ರಸಾದ್ ಅವರು ಹೇಳ್ತಾ ಇರುವಂತದ್ದು ಸಂಘಟನೆ ಮತ್ತು ಸರ್ಕಾರ ಎರಡನ್ನೂ ಕೂಡ ನಾವು ಹಂಚಿಕೊಂಡು ಹೋಗೋಣ ಅಂತ ಹೇಳಿ. ಅಂದ್ರೆ ಸಂಘಟನೆಯ ವಿಚಾರದಲ್ಲಿ ನೀವು ಮೂಗು ತೂರಿಸಬೇಡಿ, ಸರ್ಕಾರದ ವಿಚಾರದಲ್ಲಿ ನಾವು ಮಧ್ಯ ಬರೋದಿಲ್ಲ ಅನ್ನುವಂಥದ್ದು. ಈ ಮೆಸೇಜ್ ಅನ್ನ ಡಿ ಕೆ ಶಿವಕುಮಾರ್ ಎಷ್ಟರ ಮಟ್ಟಿಗೆ ಅನುಷ್ಠಾನಕ್ಕೆ ತರ್ತಾರೆ ಅನ್ನುವಂಥದ್ದು ಬಹಳ ಸಂಪರ್ಕದಲ್ಲಿ ಇನ್ನಷ್ಟು ನಾನು ನಿಮ್ಮ ಜೊತೆ ಮಾತಾಡ್ತೀನಿ.